ಹಾಯ್ ಫ್ರೆಂಡ್ಸ್, ಎಲ್ರೂ ನಮಸ್ಕಾರ. ಇವತ್ತು ನಾವು ಬೆಳಿಗ್ಗೆನೇ ಮತ್ತೆ ಊರಿಗೆ ಹೊರಟಿದ್ದೀವಿ. ಯಾಕೆಂದರೆ ಇವತ್ತು ನಮ್ಮ ಮಾವನ ಫ್ರೆಂಡ್ ಮಗಳ ಎಂಗೇಜ್ಮೆಂಟ್ ಇದೆ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಕುಣಿಗಲ್ ಹತ್ರನೇ ಮುಂದೆ ಒಂದು ಬಿಳಿ ದೇವಾಲಯ ಅಂತ ಬರುತ್ತೆ, ಅಲ್ಲಿಂದ ಒಂದು ಪುಟ್ಟ ಹಳ್ಳಿ. ಸೊ ಕುಣಿಗಲ್ ಹತ್ರನೇ ಅಲ್ಲ ನಮ್ಮೂರು. ಸೊ ಕುಣಿಗಲ್ ಮೇಲೆ ಹೋಗಬೇಕು. ಸೊ ಕುಣಿಗಲ್ ಸರ್ಕಲ್ ಹತ್ರ ಹೋಗ್ತಾ ಇದ್ದೀವಿ ಈಗ. ಮತ್ತು ಹಳ್ಳಿ ಲೊಕೇಶನ್ ರೀಚ್ ಆದ್ವಿ. ವ್ಯೂ ಮಾತ್ರ ಸೂಪರಾಗಿತ್ತು. ಮೊದಲೇ ಹೇಳ್ದಾಗ ನನಗಂತೂ ಪ್ಲೇಸ್ ಅಂದರೆ ತುಂಬ ಇಷ್ಟ. ಹೊರಗಡೆ ಗ್ರೀನ್ ಅಂದರೆ ಅದು ಈ ಟೈಮಲ್ಲಂತೂ ಮಳೆ ಬಿದ್ದಿರುತ್ತಲ್ಲ, ತುಂಬ ಸಖತ್ತಾಗಿದೆ. ಸೊ ಇಲ್ಲೆಲ್ಲ ಕುಣಿಗಲ್ ಕುದುರೆ ಫಾರ್ಮ್ ಕುದುರೆಗಳಿಗೆಲ್ಲ ಮೇವು ಹುಲ್ಲು ಬೆಳೀತಾರಂತೆ. ನನಗೂ ಗೊತ್ತಾಗಿದೆ, ಫಸ್ಟ್ ಟೈಮ್ ಇದ್ದು. ಯಜಮಾನ್ರಾಗಂದರು ಇಲ್ಲೆಲ್ಲ ಕೆಲವೊಂದು ಬೀಜ ಬರುತ್ತಂತೆ, ಹೈಬ್ರಿಡ್ ಅದು ಹಾಕಿ ಹುಲ್ಲು ಬೆಳೆಸ್ತಾರಂತೆ ಕುದುರೆಗಳಿಗೆಲ್ಲ. ಸೊ ಇದೆಲ್ಲ ಅದೇ ಜಾಗ, ಫುಲ್ಲೆಲ್ಲ ಹುಲ್ಲು. ಬಟ್ ಇಲ್ಲೆಲ್ಲ ಕಟಾವಾಗಿ ಇಲ್ಲ ಮತ್ತೆ ಇದು ಮಾಡಿದ್ದಾರೆ. ಸೊ ಇಲ್ಲೆಲ್ಲ ಹುಲ್ಲು ಬೆಳೆಯೋ ಜಾಗ ಅಂತೆ. ತುಂಬ ಸಕ್ಕತ್ತಾಗಿತ್ತು ಇದು ಮಾತ್ರ. ನೋಡೋಕ್ಕೆ ಚೆಂದ ಹೊರಗಡೆ ಅಂತೂ ಹಳ್ಳಿ ಸೊಬಗು. ನನಗೆ ಒಂದ್ಸರ್ತಿ ಸಿಟಿಲಿ ಯಾವ ಹಳ್ಳಿಗೆ ಹೋಗ್ತೀವಿ ಅಂತ ಕಾಯ್ತಾ ಇರ್ತೀನಿ. ಸೊ ಅಂತ ಇದು ರೀಚ್ ಆದ್ವಿ ಲೊಕೇಶನ್. ಸೊ ಎಂಗೇಜ್ಮೆಂಟ್ ಹತ್ರ, ಮನೆ ಹತ್ರ. ನನ್ನ ಮಗ ಆಟ ಆಡ್ತಾ ಇದ್ದಾನೆ. ಅವರಪ್ಪ ಕೈ ಎದ್ಬಿಟ್ರಂತೆ, ಕಾಲಿಗೆ ಕಾಯಿ ಕೊಟ್ಬಿಟ್ನಂತೆ. ಕಾಲು ಮಿಸ್ಸಾಗಿ ಅವರಪ್ಪ ಇದು ಮಾಡಿಬಿಟ್ರಂತ ತೋರಿಸ್ತಾ ಇದ್ದಾನೆ. ಆಟ ಆಡ್ಕೊಂಡು ಮಜಾ ಓಡಾಡ್ತಿದ್ದ ನನ್ನ ಮಗ ಅಂತೂ. ಅತ್ತಗೋಗ್ಬಿಡಿ. ಸೊ ಇಲ್ಲಿ ಎಲ್ಲ ಅಡುಗೆ ಮಾಡ್ತಾ ಇದ್ದಾರೆ ಎಂಗೇಜ್ಮೆಂಟ್ಗೆ. ನನ್ನ ಮಗಳು ಓಡಾಡ್ತಾ ಇದ್ದಾಳೆ ಫೋನ್ ಹಿಡ್ಕೊಂಡು. ಚಿಂಟು ಅಕ್ಕನ ಆಂಟಿ ಮಗ ಇವನು. ಸೊ ಈಗ ಅಷ್ಟೇ ಎಲ್ಲರೂ ಬಂದಿದ್ದಾರೆ ಗೆಸ್ಟ್ಗಳೆಲ್ಲ. ಸೊ ಗಂಡಿನ ಕಡೆಯವರೆಲ್ಲ ಬಂದಿದ್ದಾರೆ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಶಾಸ್ತ್ರಕ್ಕೆ. ನಮ್ಮಮ್ಮ ಎಲ್ಲರಿಗೂ ಜ್ಯೂಸ್ ರೆಡಿ ಮಾಡ್ತಾ ಇದ್ದಾರೆ. ಆಶಮ್ ಅಂತ ಅಕ್ಕನ ಆಂಟಿಯವರೇ. ಸೊ ಇದೆ ಫ್ರೆಂಡ್ಸ್, ನನ್ನ ಮಗ ಉಲ್ಲಾಕಕ್ಕೆ ಹೋಗ್ತಾ ಇದ್ದೀನಿ. ಗುಂಡು ಬೀಳ್ತಿ ಬಾ. ಎಂಗೇಜ್ಮೆಂಟ್ಗೆಲ್ಲ ಕೂತಿದ್ದಾರೆ. ಈಗ ಬರ್ತಾ ಇದ್ದಾರೆ ನಮ್ಮ ಅತ್ತೆ, ನಮ್ಮ ಯಜಮಾನ್ರ ಅಮ್ಮ. ಎಂಗೇಜ್ಮೆಂಟ್ ಶುರುವಾಯಿತು. ಸೊ ಶಾಸ್ತ್ರ ಮಾಡ್ತಾಯಿದ್ದಾರೆ ಅವ್ರ ಕಡೆಯಿಂದ ಗಂಡನವರು. ಕೆಲವು ಶಾಸ್ತ್ರಗಳಿರ್ತವೆ, ತುಂಬ ಶಾಸ್ತ್ರಗಳಿರ್ತವೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಂತೂ. ಮತ್ತು ಇದು ಒಪ್ಪುಲೆ ಶಾಸ್ತ್ರ ಅಂತ, ಹೆಣ್ಣನ್ನು ನಮ್ಮದು ನಾವು ಮಾಡ್ಕೊತಾರೆ ಗಂಡನವರು. ಸೊ ಆ ಶಾಸ್ತ್ರ ಮಾಡ್ತಾಯಿದ್ದಾರೆ ಇಲ್ಲಿ. ಸೊ ಗಂಡವ್ರ ಅಪ್ಪ ಅಮ್ಮ, ಹೆಣ್ಣವ್ರ ಅಪ್ಪ ಅಮ್ಮ ಅವರೇ ಯಾರು ಕುತ್ಕೋಬೋದು, ಇಲ್ಲ ಅವ್ರಿಗೆ ಸಂಬಂಧಪಟ್ಟಾಗಿ ವರ್ಷೆ ಅಂದರೆ ತಂದೆ ತಾಯಿ ಆಗೋಂಥವ್ರು ಕುತ್ಕೋಬೋದು. ಆ ಶಾಸ್ತ್ರ ಮುಂದಾಗೂ ಮಾಡ್ಬೋದು, ಕೆಲವೊಬ್ರು ಎಂಗೇಜ್ಮೆಂಟ್ ಟೈಮಲ್ಲಿ ಮಾಡ್ಕೊತಾರೆ. ಸೊ ಮಾಡ್ತಾ ಇದ್ದಾರೆ ಈಗ. ಎಲ್ಲಿ ನೋಡ್ರು ಸೆಕೆ ಬೀಸೋರೆ. ಸಿಕ್ಕಾಪಟ್ಟೆ ಮಳೆ ಕಮ್ಮಿ ಹಳ್ಳಿ ಕಡೆ, ತುಂಬ ಸೆಕೆ. ಸೊ ಎಲ್ಲ ಕಡೆ ಸೆಕೆ ಬೀಸೋರೆ. ಸೊ ಎಂಗೇಜ್ಮೆಂಟ್ ರಿಂಗ್ ಎಕ್ಸ್ಚೇಂಜ್ ಎಲ್ಲ ಮಾಡಾಯಿತು. ಸೊ ಎಂಗೇಜ್ಮೆಂಟ್ ಊಟ ಎಲ್ಲ ಮುಗಿಸಿ ಮತ್ತೆ ಊರಿಗೆ ಹೋದು. ಅಲ್ಲಿ ನಮ್ಮೂರ ಹತ್ರನೇ ಇರೋದು. ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಊರಿಗೆ ಬಂದ್ವಿ ಫ್ರೆಂಡ್ಸ್. ಸೊ ಇದು ಹಳೆ ಮನೆ. ಅದು ಈಗೊಂದು 15 ವರ್ಷ ಆಯ್ತು ಕಟ್ಸಿ ರೀಸೆಂಟಾಗಿ. ಹಸುಗಳಿದ್ದಾವೆ 2, ಅಮ್ಮ ಮಗಳು. ಇದು ಸ್ಪೆಷಲ್ ಏನಂತ ಇಲ್ಲ ಫ್ರೆಂಡ್ಸ್, ಹಸುಗಳು ನಮ್ಮ ಮನೇಲಿ ಯಾವುದೇ ಹಸು ಆದರೂ ದುಡ್ಡು ಕೊಟ್ಟು ತಂದಿಲ್ಲ. ಇದ್ರ ಮಗುನ ಮಡಿಕೊಳ್ಳೋದು, ನೆಕ್ಸ್ಟ್ ಅದ್ರ ಮಗುನ ಮಡಿಕೊಳ್ಳೋದು. ಹಾಗೆ ಅಲ್ಲಿ 30 ವರ್ಷದ ದನ ಕಟ್ಟಿದ್ದಾರೆ, ಅದೇ ರೀತಿ ಮಾಡಿರೋದು. ಸೊ ತುಂಬ ಓಲ್ಡ್ ಮನೆ, ಒಂದು 20 ವರ್ಷ ಆಗಿರ್ಬೋದು. ನನ್ನ ಮಕ್ಕಳಿಬ್ಬರು ಬಂದಿದ್ದಾರೆ ಇಲ್ಲಿ ಹಸುಗಳು ಮಾತಾಡ್ಸೋಕ್ಕೆ. ನನ್ನ ಮಗ ಅಂತೂ ಹುಲ್ಲಾಕೋದು ಜಾಸ್ತಿ. ಯಾರೇನು ಮಾಡ್ತಾರೋ ಅದು ಮಾಡಬೇಕು. ಹಾಯ್ ಮಾಡಿ ಮಗನೇ, ಅಮ್ಮ. ಸೊ ಈಗ ಬನ್ನಿ ಇಲ್ಲಿ ಮನೆ ತೋರಿಸ್ತೀನಿ. ಹಳೆ ಮನೆ. ಇಲ್ಲೆಲ್ಲ ಕೊಟ್ಟಿಗೆ ಮತ್ತು ಹಸುಗುಳ್ಗುಲ್ಲು ನೀರು ಇಲ್ಲಿ ಇದೇ ಮನೆಯಲ್ಲಿ. ಆಲ್ಮೋಸ್ಟ್ ಇದು ಕೊಟ್ಟಿಗೆ ಫ್ರೆಂಡ್. ಈ ಮನೆ ಕೂಡ ವಾಸಕ್ಕಿದ್ರು. ಈಗ ರೀಸೆಂಟ್ ಒಂದು
5-6 ಇಯರ್ಸ್ ಆದಮೇಲೆ ಬಿಟ್ಟಿದ್ದಾರೆ. ಆ ಮನೇಲಿ ಈಗ ಅಡುಗೆ ಮಾಡ್ತಿರೋದು ರೀಸೆಂಟಾಗಿ. ಮುಂಚೆ ಇಲ್ಲೇ ಮಾಡ್ತಿದ್ರು. ಈ ಒಂದು 5-6 ವರ್ಷದಿಂದ, ಒಂದು 3-4 ವರ್ಷದಿಂದ ಅಷ್ಟೇ ಈ ಮನೆ ಖಾಲಿ ಮಾಡಿ ಆ ಮನೆಯಲ್ಲಿ ಶಿಫ್ಟ್ ಆಗಿರೋದು. ಸೊ ಇದು ಇನ್ನೂ ಕೋಣೆ ಫ್ರೆಂಡ್, ತುಂಬ ಕತ್ಲೆ ಇದೆ. ಹಳೆ ಬಾನದ ಸಾಲೆಲ್ಲ ಇಟ್ಟಿದ್ದಾರೆ ಮಮ್ಮ. ಇದರಲ್ಲಿ ತುಂಬ ನೆನಪಿದ್ದಾವೆ ಅವ್ರಿಗೆ. ರಾಗಿ, ಅಕ್ಕಿ ಹಸಿಟ್ಟು, ಮಜ್ಜಿಗೆ ಮತ್ತು ತಂಬಿಟ್ಟು ಅದು ಇದು ಮಡಗ್ತಿದ್ದಂಥ ಜಾಗ. ಈ ಮನೆಯಲ್ಲೂ ಈ ರಾಗಿ ಇದ್ದಾವೆ ಈಗಲೂ, ಅದರೆಲ್ಲ ತುಂಬಿಟ್ಟಿದ್ದಾರೆ. ಆ ಮನೆಯಲ್ಲಿ ಸ್ಟೋರೇಜ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಹಳೆ ಬೀರು ಒಂದಿದು, ಇದ್ರೊಳಗೂ ಚೀಲ ಅದು ಇದು ಎಲ್ಲ ಇದೆ. ಹಳೆ ಸಾಮಾನುಗಳೆಲ್ಲ ಈ ಮನೇಲಿದೆ. ಇನ್ನೂ ಜಾಸ್ತಿ ಇತ್ತು, ಸುಮಾರೆಲ್ಲ ಗುಜ್ರಿಗೆ ಹಾಕಿದ್ದಾರೆ ಫ್ರೆಂಡ್. ಮಕ್ಕಳಿಬ್ರು ಹೇಳ್ದಾಗ ಹಸುಗಳು ಕೊಡ್ತಿದ್ದಾರೆ ಫ್ರೆಂಡ್. ಇಲ್ಲಿರೋ ಜೋಳ ಎಲ್ಲ ಈ ಖಾಲಿ ಮಾಡ್ಬಿಡ್ತಾರೆ. ಒಂದೊಂದೇ ತಗೊಂಡೋಗಿ ಅದು ಎಷ್ಟು ಸತಿ ಆದರೂ ಸರಿ, 40 ಸತಿ ಆದರೂ ಸರಿ ಓಡಾಡ್ತಾರೆ. ಅದೇ ಇಲ್ಲ ಹೋಗಿದ್ದೀನಿ. ಗುಂಡು ಮಗನೇ ಹಾಯ್ ಒಂದಮ್ಮ, ಫೋನ್ ಮಾಡ್ತೀವಿ. ಗಲೀಜಿದು ಈ ಕಡೆ ಬರಬೇಕು. ಫೋನ್ ಮಾಡ್ತೀಯಮ್ಮ. ಅಲ್ಲಿ ಹೋಗೋದು, ಒಂದು ಜೋಳ ಎತ್ಕೊಂಬರೋದು, ಕಡ್ಡಿ ತಗೊಂಡಾಗ ಅಲ್ಲಿ ಹಾಕೋದು. ಸಾಕು ಅಮ್ಮ, ಹಾಕ್ಬಾರ್ದು, ವೇಸ್ಟ್ ಆಯ್ತದೆ. ಅಜ್ಜಿ ಹಾಕ್ತದೆ. ಬನ್ನಿ ಆ ಮನೆ ಹತ್ರ ಹೋಗ್ಬನ್ನಿ. ಅಜ್ಜಿ ತಾತ ಹಾಕೋರು ಬಾ ಮಗನ, ತಿಂದರ್ ಸಾಕೋದು. ಗಲೀಜು ಮಗನ, ಈ ಕಡೆ ಬಾಗುಂಡು. ಗಲೀಜು ಏನೋ ನೋಡಲ್ಲ ಫ್ರೆಂಡ್, ಮುಗ್ತಾ ಇರೋದೆ. ರಾತ್ರಿ ಊಟಕ್ಕೆ ಕಬಾಬ್ ಮತ್ತು ಬಿರಿಯಾನಿ ಮಾಡಿದ್ದು. ನಮ್ಮ ಅಕ್ಕ ರಂಜಿತ್ ಅಕ್ಕರ ಅಣ್ಣ ಬಂದಿದ್ದರು, ಅವರು ಕೂಡ ಎಂಗೇಜ್ಮೆಂಟಿಗೆ ಬಂದಿದ್ದರು. ಸೊ ಅವರು ನಮ್ಮ ಜೊತೆ ಬೆಂಗಳೂರಿಗೆ ಹೋಗೋಣ ಅಂತ ಇಲ್ಲೇ ಆಲ್ಟ್ ಆಗಿದ್ದರು. ಈಗ ಎಲ್ಲ ಊಟ ಮಾಡ್ಕೊಂಡು ಹೊರಡೋಣ ಅಂತ. ಸೊ ನೈಟ್ ಕರೆಂಟ್ ಬೇರೆ ಹೊರಟೋಯ್ತು. ನನ್ನ ಮಗಳು ಆಚೆ ಈಚೆ ಓಡಾಡ್ತಾಯಿದ್ಲು, ಶೆಕೆ ಅಮ್ಮ ಅಂದ್ಕೊಂಡು. ಸೊ ನನ್ನ ಮಗನೂ ಕೂಡ ಅವ್ರ ತಾತಾಜಿ ಜೊತೆಲ್ಲ ಆಟ ಆಡ್ಕೊಂಡು ಇದ್ದ. ಸೊ ನೈಟ್ ಹೊರಟ್ವಿ ಬೆಂಗಳೂರಿಗೆ. ಸಿಕ್ಕಾಪಟ್ಟೆ ಮಳೆ, ಜೊತೆಗೆ ಟ್ರಾಫಿಕ್ ಬೇರೆ ಇತ್ತು. ಬಟ್ ಅಣ್ಣ ಫ್ಯಾಕ್ಟ್ರಿ ಕೆಲಸ ಮಾಡ್ತಿದ್ದೀರಲ್ಲ, ಅವರು ರೋಡಿಂದ ಹೋದ, ಬೇರೆ ಆಲ್ಟರ್ನೇಟ್ ಒಂದು ರೋಡಿಂದ ರೀಚ್ ಆದ್ವಿ. ಹಂಗೂ ನೈಟ್ ಬರೋ 9 ಗಂಟೆ 9 ಕಾಲ ಬಿಟ್ಟಿದ್ದು. ನೈಟ್ ಬರೋ ಅಷ್ಟೊತ್ತಿಗೆ 11:30 11:45 ಆಗಿತ್ತು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.